ಕೂಡ ಶುರುವಾಗಿದೆ. ರಾಜ್ಯ ಸರ್ಕಾರಕ್ಕೆ ಏನು ಬೊಕ್ಕಸಕ್ಕೆ ನಷ್ಟ ಆಗ್ತಿದೆ ಅಂತೇಳಿ ಚರ್ಚೆ ಆಗ್ತಾ ಇದೆ. ಮೊದಲೇ ನಮಗೆ GST ಹಣನ ನಮಗೆ ಬರಬೇಕಾದ ಹಣನೇ ಕೊಡ್ತಾ ಇಲ್ಲ. ಇನ್ನು ಹೆಚ್ಚಿಗೆ ಬರಬೇಕಾದ್ರೆ ಅವ್ರ ನಿರೀಕ್ಷೆ ಮಾಡಲಿಕ್ಕೆ ನಮಗೇನು ಸಾಧ್ಯ ಇಲ್ಲ. ಕೆಲವು ಪರ್ಸೆಂಟೇಜ್ ಹೆಚ್ಚು, ಕೆಲವು ಕಡೆ ಕಡಿಮೆ ಆಗಿದಾವೆ. ಅದೇನು ದೊಡ್ಡ ಕೊಡುಗೆ, ಬಂಪರ್ ಕೊಡುಗೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಏನು ಅರ್ಥ ಇಲ್ಲ. ಯಾವುದೋ ಒಂದನ್ನು ಹೆಚ್ಚು ಮಾಡೋದು, ಯಾವುದೋ ಒಂದು ಕಡಿಮೆ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರದವರು ಏನು ಕೆಲವು ಬಂಪರ್ ಕೊಟ್ಬಿಟ್ರು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸರಿಯಾದಲ್ಲ. ಮೊದಲೇ ಆ GST ಹಾಕಿದ್ದೇ ತಪ್ಪು. ಹಾಲ್ ಮೇಲೆ ಹಾಕಿನೇ, ಮೊಸರು ಮೇಲೆ ಹಾಕಿದ್ನೆ ಅಂತಕ್ಕಂಥದ್ದನ್ನು ಮಾಡಿ ಈಗ ಅದನ್ನು ತೆಗೆದೀವಿ ಬಂಪರ್ ಕೊಟ್ಟಿವಿ ಅಂತಕ್ಕಂಥ ಹೇಳಿಕೆಗಳು ಬಹಳ ಹಾಸ್ಯಾಸ್ಪದ ಹೇಳಿಕೆಗಳು. ಇಂಥ ಹೇಳಿಕೆಗಳಿಂದ ಜನರು ಮಳ್ಳಾಗೋದಿಲ್ಲ ಅಂತಕ್ಕಂಥ ಭಾವನೆ ನಮ್ದು. ಅದೇ ಮೊದಲು ಏರಿಸೋದು, ಆ ನಂತರ ₹1 ಕಡಿಮೆ ಮಾಡೋದು, ಇದೇ ಅವ್ರ ಪ್ರವೃತ್ತಿ. ಅದು ಜನರನ್ನ ಮೋಸ ಮಾಡಕ, ಜನರಿಗೆ ದಾರಿ ತಪ್ಪಿಸೋ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತೆ. ರಾಜ್ಯ ಸರ್ಕಾರ ಕೊಡಬೇಕಾದ ಹಣನೇ ಕೊಡ್ತಾ ಇಲ್ಲ. ನೀವು ಕೊರತೆ ಏನು ಲೆಕ್ಕ ಹಾಕುದು ಇವ್ರ ಹತ್ತಿರ? ಅವ್ರ ಹತ್ತಿರ ನಾವು ಏನು ನಿರೀಕ್ಷೆ ಇಟ್ಟುಕೊಂಡ್ರು, ಏನು ಭಾವನೆಗಳನ್ನ ಇಟ್ಟುಕೊಂಡ್ರು, ಜನತೆಗೆ ಮಾತ್ರ ಮೋಸ ಮಾಡೋದವ್ರು ಬಿಡ್ತಾನೆ ಇಲ್ಲ. ರಾಜ್ಯಕ್ಕೂ ಮೋಸ ಮಾಡ್ತಾರೆ, ರಾಜ್ಯದ ಜನತೆ. ನಮ್ಮ GST ಹಣ ನಮಗೆ ಕೊಡ್ಲಾರ್ದವ್ರ ಹತ್ತಿರ ನಾನು ಏನನ್ನು ನಿರೀಕ್ಷೆ ಮಾಡಬಹುದು? ಅವರು ಏನೇನೋ ಗಿಮಿಕ್ಸ್ಗಳು ಇರ್ತವೆ. ಮುಂಜಾನೆ ಎದ್ದ ಕೂಡಲೇ ಧರ್ಮ, ದೇವರು, ಅಲ್ಲಿ ಕಲ್ಲು ಬಿತ್ತು, ಇಲ್ಲಿ ಮುಳ್ಳು ಬಿತ್ತು. ಅವ್ರು ಯಾವತ್ತೂ ಅಭಿವೃದ್ಧಿ ಅಂತ ಯುವಕರಿಗೆ ಮಾಡಿದೀವಿ, ದೇಶಕ್ಕಾಗಿಂತ ಅಭಿವೃದ್ಧಿ ಡ್ಯಾಮ್ ಕಟ್ಟಿದೀವಿ ಅಂತ ಮಾತ್ರ ನಾವು ಎಲ್ಲಿ ನೋಡೋದು. ಮುಂಜಾನೆ ಎದ್ದ ಕೂಡಲೇ ಯಾರ ಮೈನಾರಿಟಿಯನ್ನ ಅಟ್ಯಾಕ್ ಮಾಡೋದು, ಯಾವುದೋ ಒಂದು ಗುಡಿ ಅಟ್ಯಾಕ್ ಮಾಡೋದು. ಇವರು ಮುಂಜಾನೆ ನೋಡಿ 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 ಜನಕ್ಕೆ ಇವರು ಆಟ ಬಯಲಾಗಿಬಿಟ್ಟಿದೆ. ಇವರು ಮಾತ್ರ ಇನ್ನೂ ಕಂಟಿನ್ಯೂ ನಡೆಸಿದ್ರು. ನೋಡು, ನಾನು ನಿಮ್ ಜೊತೆ ಮಾತಾಡ್ತೀನಿ. GST ಇಲ್ಲಲ್ಲ ನಮ್ದು. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಹುದು. GST ಲಾಭನೂ ಇಲ್ಲ ಸರ್. ಬೋವಿನಿ ಹೋರಾಟ ಜೋರಾಗಿದೆ ಸರ್. ಎಲ್ಲರೂ ಡಿಮಾಂಡ್ ಮಾಡ್ತಕ್ಕಂಥದ್ದು ಏನು ತಪ್ಪಲ್ಲ. ಅವ್ರ ಬೇಡಿಕೆಗಳನ್ನ ಬೇಡ್ತಾರೆ, ಸರ್ಕಾರ ಪರಿಶೀಲನೆ ಮಾಡುತ್ತೆ. ಸರ್, ಭೋವಿ ನಿಗಮದ ಅಧ್ಯಕ್ಷರ ಮೇಲೆ ಕಮಿಷನ್ ಆರೋಪ ಬಂದಿತ್ತು. ಆದ್ರೆ 4 ದಿನ ಆದ್ರೂ ಅವರು ರಾಜೀನಾಮೆ ಏನೂ ಇಲ್ಲ. ಹೇಳ್ತಿದೆ, ಸರ್ಕಾರ ಸೂಚನೆ ಕೊಟ್ರೆ ರಾಜೀನಾಮೆ ಕೊಡ್ತೀವಿ ಅಂತ. ನಾನು ಇವತ್ತೇ ಪೇಪರ್ದಾಗ ನೋಡಿದೆಪ್ಪ, ನೀವು ಬರೆದಿದ್ದೇನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೇನೋ ಆಗಿದೆ ನಂದು ಅಂತೇಳಿ ಏನೋ ತಂದೇನೋ ಹೇಳಿದ್ದಾರೆ. ಅದನ್ನು ವೆರಿಫೈ ಮಾಡೋದು.